ಲಕ್ಷ್ಮೇಶ್ವರ ತಾಲೂಕಿನ 14 ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ರಾಷ್ಟ್ರವ್ಯಾಪಿ ಸಿಐಟಿಯು ನೀಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಬುಧವಾರ ಲಕ್ಷ್ಮೇಶ್ವರ ತಾಲೂಕು ಪಂಚಾಯತ್ ಪ್ರತಿಭಟನೆ ನಡೆಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಅವರಿಗೆ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯತಿ ನೌಕರ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ಅರ್ಕಸಾಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಂತೇಶ್ ಹೊಣಗಾರ, ಮಹೇಶ್ ಮೂಲಿಮನಿ, ನಿಂಗರಾಜ್ ಬಾಗೋಡ, ಶಂಕರಪ್ಪ ಗೋಣೆಪ್ಪನವರು, ಸಿದ್ದು ಹರದಗಟ್ಟಿ, ಹನುಮಂತಗೌಡ ಮರ್ಲಿಂಗನಗೌಡರ, ಶಂಕರಪ್ಪ ಶಿರೆಟ್ಟಿ, ಕಿರಣಗೌಡ ಪಾಟೀಲ, ನಾಗರಾಜ್ ಜಾಡರ, ಹಾಲೇಶ್ ಪಾಟೀಲ, ಸಿದ್ದರಾಮಗೌಡ ಪಾಟೀಲ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಮ್ಮ ಕೆಲವೊಂದು ಬೇಡಿಕೆ ಈಡೇರೋ ಸಲುವಾಗಿ ನಾವು ಇವತ್ತು ಧರಣಿ ಕುಂತಿದ್ದೀವಿ. ಅದು ಇವರ ಮುಖಾಂತರ ನಾವು ಮನವಿ ಕೊಡ್ತಾ ಇದ್ವಿ. ಅವರು ಇನ್ನೂ ಮನವಿ ತೊಗೊತಾ ಇಲ್ಲ. ಮತ್ತು 4 ಲೇಬರ್ ಕೋಡ್ ಜಾರಿ ವಿರೋಧಿ ಸಲುವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ನೌಕರರು ಬೇಡಿಕೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಇವತ್ತು ನಾವು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಕೆಲವೊಂದು ಪಿಂಚಣಿ ಗ್ರಾಮ ಪಂಚಾಯತಿ ನೌಕರರ ವತಿಯಿಂದ ರಾಜ್ಯದಲ್ಲಿರುವ ಪ್ರತಿಯೊಂದು ತಾಲೂಕಿನ ಮುಂದೆ ಇಂದಿನ ದಿನ ರಾಜ್ಯ ಗ್ರಾಮ ಪಂಚಾಯತಿಯರ ನೌಕರರು ಇವತ್ತು ಮುಷ್ಕರವನ್ನು ಕೈಗೊಂಡಿರ್ತಾರೆ. ಯಾವ ಕಾರಣಕ್ಕಪ್ಪ ಅಂತಂದ್ರೆ ಸರ್ಕಾರ ತಾನು ಮಾತು ಕೊಟ್ಟಿತ್ತು. ಗ್ರಾಮೀಣಾಭಿವೃದ್ಧಿ ಸಚಿವರು, ಪ್ರಿಯಾಂಕಾ ಸಚಿವರು ಈ ಹಿಂದೆ ಮಾತು ಕೊಟ್ಟಿದ್ದರು. ಇಂದು 30,000 ರೂಪಾಯಿ ವೇತನ ಮಾಡ್ತೀವಿ ಹಾಗೂ ಪಿಂಚಣಿ ವೇತನವನ್ನು ಜಾರಿಗೆ ಮಾಡ್ತೀವಿ, ವಿಮಾ ಸೌಲಭ್ಯವನ್ನು ಜಾರಿಗೆ ಮಾಡ್ತೀವಿ ಅಂತೇಳಿ ಅವರು ಇನ್ನೂವರೆಗೂ ಕೂಡ ಈ ಭರವಸೆಯನ್ನು ನಮ್ಮ ನೌಕರರ ಸಂಘಕ್ಕೆ ಈಡೇರಿಸಿಲ್ಲ. ಆದ ಕಾರಣ ಈ ಮುಷ್ಕರವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಎಲ್.ಡಿ. ಗೌಡರವರ ನೇತೃತ್ವದಲ್ಲಿ ಇವತ್ತು ಕೈಗೊಂಡಿದ್ದೇವೆ. ಸರ್ಕಾರ ಇನ್ನಾದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಾವು ಇವತ್ತಿನ ದಿನ ಗ್ರಾಮ ಪಂಚಾಯತಿ ನೌಕರರು ಎಲ್ಲರೂ ಇವತ್ತು ತಮ್ಮ ಕೆಲಸವನ್ನು ಬದಿಗೊತ್ತಿ ಇವತ್ತು ತಾಲೂಕಾ ಪಂಚಾಯತಿ ಮುಂದೆ ನಾವು ಧರಣಿಯನ್ನು ಕೈಗೊಂಡಿರ್ತೇವೆ.